ಇನ್ನು ಮಾಜಿ ಮಿನಿಸ್ಟರ್ಗೆ ಬಿಕ್ಲಾ ಶಿವ ಮರ್ಡರ್ ಪ್ರಕರಣ ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆ ಇದೆ. ಭೈರತಿ ಜೊತೆಗೆ ಆರೋಪಿ ಜಗ್ಗ ಮತ್ತಷ್ಟು ಸಾಕ್ಷಿಗಳು ರಿವೀಲ್ ಆಗ್ತಾ ಇದೆ. ಕೊಲೆ ಆರೋಪಿ ಜೊತೆಗೆ ಭೈರತಿ ಬಸವರಾಜ್ ಪೋಸ್ ಕೊಟ್ಟಿರೋದು ಈ ಪ್ರಕರಣಕ್ಕೆ ಹೊಸ ತಿರುವನ್ನು ಕೊಡ್ತಾ ಇದೆ. ಮರ್ಡರ್ ಪ್ರಕರಣದಲ್ಲಿ ಜಗದೀಶ್ A1 ಆರೋಪಿ ಜಗದೀಶ್ ಜೊತೆಗೆ ಶಾಸಕ ಭೈರತಿ ಬಸವರಾಜ್ ಪೋಸ್ ಕೊಟ್ಟಿರೋದು. ಭೈರತಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಈ ಆರೋಪಿ ಜಗದೀಶ್ ಫುಲ್ ಆಕ್ಟಿವ್ ಆಗಿದ್ದ. ಭೈರತಿ ಬಸವರಾಜ್ ಅವರ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಈತ ಭಾಗಿಯಾಗ್ತಾ ಇದ್ದ. ಇನ್ನು ಭೈರತಿ ಬಸವರಾಜ್ಗೆ ಬೆಳ್ಳಿ ಕಿರೀಟವನ್ನು ಕೂಡ ಈ ಆರೋಪಿ ತೊಡಿಸಿದ್ದ. ಸಚಿವರಾಗಿದ್ದಾಗ ಕೇಕ್ ಕಟ್ ಮಾಡಿಸಿ ಸನ್ಮಾನವನ್ನು ಕೂಡ ಮಾಡಿಸಿದ್ದ. ಭೈರತಿ ಬಸವರಾಜ್ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕವೇ ಓಡಾಡ್ಕೊಂಡಿದ್ದ ಈ ಜಗದೀಶ್. ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ ಜಗದೀಶ್ ಗೊತ್ತಿಲ್ಲ ಅನ್ನುವಂಥ ವಿಚಾರವನ್ನ ಭೈರತಿ ಬಸವರಾಜ್ ಹೇಳಿದ್ದಾರೆ. ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಭೈರತಿ ಬಸವರಾಜ್ ಅವರ ಪಕ್ಕದಲ್ಲೇ A1 ಆರೋಪಿಯಾಗಿರುವಂತ ಬಸವರಾಜ್ ಕೂತಿರುವಂತ ವಿಡಿಯೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ವಿಡಿಯೋ ಇದು. ಆ ವಿಡಿಯೋದಲ್ಲೂ ಕೂಡ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಭೈರತಿ ಬಸವರಾಜ್ ಅವರು. ಅವರ ಪಕ್ಕದಲ್ಲೇ ಆರೋಪಿ A1 ಆರೋಪಿ ಜಗದೀಶ್ ಕೂಡ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಆತ ತನಗೆ ಪರಿಚಯ ಇಲ್ಲ, ಆತ ತನಗೆ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಭೈರತಿ ಬಸವರಾಜ್ ಅವರು ಹೇಳಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ 5 ಬಂಧನ ಮಾಡಲಾಗಿದೆ. A1 ಆರೋಪಿ ಈ ಜಗದೀಶ್ ಭೈರತಿ ಬಸವರಾಜ್ ಅವರ ಜೊತೆಗೆ ಅವರ ಅಕ್ಕಪಕ್ಕದಲ್ಲೇ ಇರುವಂತಹ ವಿಡಿಯೋಗಳು, ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರತ್, ಇದೀಗ ಬಿಕ್ಲಾ ಶಿವ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ಕಡೆಯಲ್ಲಿ 5 ವಶಕ್ಕೆ ಪಡ್ಕೊಂಡು ಈಗಾಗಲೇ ಕೋರ್ಟ್ ಮುಂದೆ ಕೂಡ ಹಾಜರುಪಡಿಸಿದ್ದಾರೆ. ಅವರನ್ನ ವಿಚಾರಣೆಗಾಗಿ ಮತ್ತಷ್ಟು ತಮ್ಮ ವಶಕ್ಕೆ ಕೇಳುವಂತ ಸಾಧ್ಯತೆ ಕೂಡ ಇದೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ಜೊತೆಗೆ A1 ಆರೋಪಿ ಜಗದೀಶ್ ಆತನಿಗಿರುವಂತಹ ಸಂಪರ್ಕ, ಈ ಒಂದು ವಿಚಾರ ಈ ಪ್ರಕರಣಕ್ಕೆ ಯಾವ ರೀತಿಯಾಗಿ ತಿರುವನ್ನು ಕೊಡಬಹುದು? ಮಧುಕರ್, ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀನಗರ ಪೊಲೀಸರು ತನಿಖೆಯನ್ನು ನಡೆಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಆರಂಭದಲ್ಲಿ 5 ಜನರನ್ನ ಬಂಧನವನ್ನು ಮಾಡಿ ಇದೀಗ ಮೇಯ ಹಾಲ್ ಕೋರ್ಟ್ನ ಎದುರುಗಡೆ ಮುಂಭಾಗದಲ್ಲೂ ಕೂಡ ಅವರನ್ನ ಹಾಜರುಪಡಿಸಿರುವಂತದ್ದು. ಏನು 10ನೇ SAM ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗಿತ್ತು, ಅವರ ಇನ್ಚಾರ್ಜ್ ಆಗಿರುವಂತಹ 29ನೇ SAM ಕೋರ್ಟ್ನ ಮುಂದೆ ಈಗ ಹಾಜರುಪಡಿಸಿದ್ದಾರೆ. ಜಡ್ಜ್ ಎದುರುಗಡೆ ಅವರ ವಿಚಾರಣೆಯು ಕೂಡ ಸದ್ಯಕ್ಕೆ ನಡೀತಾ ಇರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A5 ಆರೋಪಿಯಾಗಿ ಭೈರತಿ ಬಸವರಾಜ್ ಅವರ ಹೆಸರನ್ನು ಕೂಡ ಸೇರಿಸಿರುವಂತದ್ದು. ಈ ಪ್ರಕರಣದಲ್ಲಿ ಒಟ್ಟು 5 ಆರೋಪಿಗಳು ಜೊತೆಗೆ ಇನ್ನಿತರ ಆ ಕೊಲೆ ಸಂದರ್ಭದಲ್ಲಿ ಭಾಗಿಯಾಗಿದ್ದಂತಹ ಇತರ ಆರೋಪಿಗಳು ಯಾರಿದ್ದಾರೆ ಅವರನ್ನು ಕೂಡ ಹೆಸರುಗಳನ್ನ ಸೇರಿಸಿರುವಂತದ್ದು. ಇನ್ನು ಕೊಲೆ ಸಂದರ್ಭದಲ್ಲಿ ಇದ್ದಂತಹ 5 ಜನರನ್ನ ಬಂಧನವನ್ನ ಮಾಡುವಂತಹ ಕೆಲಸವನ್ನ ಭಾರತೀನಗರ ಪೊಲೀಸರು ಮಾಡಿದ್ದಾರೆ. ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರುವಂತಹ ಕಾರಣದಿಂದಾಗಿ ಅವರಿಗೇನಾದ್ರೂ ಈ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗುತ್ತಾ ಎನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಕಾರಣ ಈ ಪ್ರಕರಣದ A1 ಆರೋಪಿ ಆಗಿರುವಂತಹ ಜಗ್ಗು ಅಲಿಯಾಸ್ ಜಗದೀಶ್ ಏನಿದ್ದಾನೆ, ಆತನ ಜೊತೆಗೆ ಒಂದು ನಿಕಟವಾದಂತಹ ಸಂಪರ್ಕವನ್ನ ಭೈರತಿ ಬಸವರಾಜ್ ಅವರು ಹೊಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಜೊತೆಗೆ ಈ ಬಿಕ್ಲಾ ಶಿವ ಏನಿದ್ದಾನೆ ಆತನು ಕೂಡ ಈ ಹಿಂದೆ ಕೊಟ್ಟಂತಹ ಒಂದು ದೂರಿಗೆ ಸಂಬಂಧಪಟ್ಟಂತೆಯೂ ಕೂಡ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಅವರಿಗೂ ಕೂಡ ಫೋನ್ ಅನ್ನ ಮಾಡಿ ಅವರು ಕೂಡ ಮಾತನಾಡಿದ್ರು ಅನ್ನುವಂತ ಒಂದು ವಿಚಾರವಾಗಿ ಆತನು ಕೂಡ ಮೆನ್ಷನ್ ಮಾಡುವಂತ ಕೆಲಸವನ್ನ ಮಾಡಿದ್ದ. ಭೈರತಿ ಬಸವರಾಜ್ ಸಹಚರರಿಂದ ತನಗೆ ಜೀವ ಬೆದರಿಕೆ ಇದೆ ಎನ್ನುವಂತಹ ಒಂದು ದೂರನ್ನ ಕಳೆದ ಫೆಬ್ರವರಿ 18ನೇ ತಾರೀಕು ಆತ ಪೊಲೀಸ್ ಕಮಿಷನರ್ ಕೊಟ್ಟಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಈ ಜಗದೀಶ್ ಏನಿದ್ದಾನೆ ಆತ ಸ್ಟೇ ಅನ್ನ ತಂದಿರ್ತಾನೆ. ತದನಂತರ ಆ ದೂರು ಕೊಟ್ಟು 4 ತಿಂಗಳ ಒಳಗಾಗಿ ಬಿಕ್ಲು ಶಿವನ ಕೊಲೆ ಆಗುತ್ತೆ. ಆ ಕಾರಣದಿಂದಾಗಿ ಈ ಪ್ರಕರಣದಲ್ಲೂ ಕೂಡ ಏನು ಬಿಕ್ಲು ಶಿವ ಅವರ ತಾಯಿ ಆಗಿರುವಂತಹ ವಿಜಯಲಕ್ಷ್ಮಿ ಅವರು ಕೊಟ್ಟಂತಹ ಒಂದು ದೂರಿನ ಅನುಸಾರವಾಗಿ A5 ಆರೋಪಿ ಆಗಿರುವಂತಹ ಭೈರತಿ ಬಸವರಾಜ್ ಅವರ ಹೆಸರನ್ನು ಕೂಡ ಸೇರಿಸಿಕೊಂಡಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಈ ಕಳೆದ 10 ತಿಂಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಕಳೆದ ಈ ಪ್ರಕರಣ ನಡೆಯುವಂತಹ ನಿಟ್ಟಿನಲ್ಲಿ ನಡೆದಂತಹ ಕೆಲವೊಂದಿಷ್ಟು ಸಂಭಾಷಣೆಗಳನ್ನ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಜಗದೀಶ್ ಅಲಿಯಾಸ್
ಜಗ್ಗು ಏನಿದ್ದಾನೆ ಆತ ಆಗಿರ್ಬೋದು, ಜೊತೆಗೆ ಈಗಾಗಲೇ ಬಂಧಿತನಾಗಿರುವಂತಹ ಕಿರಣ್, ಆತನು ಕೂಡ ಜಗದೀಶ್ಗೆ ಸಂಬಂಧಿ. ಅವರಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇವರೆಲ್ಲರ ಮುಖಾಂತರವಾಗಿ ಭೈರತಿ ಬಸವರಾಜ್ ಜೊತೆಗೆ ಯಾವ ರೀತಿಯಾದಂತಹ ಸಂಭಾಷಣೆಗಳಾಗಿದೆ ಎನ್ನುವಂತಹ ನಿಟ್ಟಿನಲ್ಲಿ ಸಾಕ್ಷ್ಯಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಈಗಾಗಲೇ ಜಗದೀಶ್ ಜೊತೆಗೆ ಇರುವಂತಹ ಹಲವಾರು ಫೋಟೋಗಳಾಗಿರ್ಬೋದು, ಹಾಗೆ ಕುಂಭಮೇಳಕ್ಕೆ ಜೊತೆಗೆ ಹೋಗಿರುವಂತಹ ಫೋಟೋಗಳಾಗಿರ್ಬೋದು, ಜೊತೆಗೆ ಮೊನ್ನೆ ನಡೆದಂತಹ ಒಂದು ಹೋಮ ಹವನಕ್ಕೆ ಸಂಬಂಧಪಟ್ಟಂತೆ ಜೊತೆಗಿರುವಂತಹ ಫೋಟೋಗಳಾಗಿರ್ಬೋದು, ಜೊತೆಗೆ ಹಲವು ಉಡುಗೊರೆಗಳನ್ನು ಕೂಡ ಈ ಜಗದೀಶ್ ಅಲಿಯ ಜಗ್ಗು ಭೈರತಿ ಬಸವರಾಜ್ ಅವರಿಗೆ ಕೊಟ್ಟಿದ್ದ. ಜೊತೆಗೆ ಅವರ ಜೊತೆಗೆ ಒಂದು ನಿಕಟವಾದಂತಹ ಸಂಪರ್ಕ ಇದೆ ಅಂತ ಹೇಳಿ ಕಿತಗನೂರು ಸಮೀಪದ 1.5 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧ ಗಲಾಟೆ ಆಗಿದ್ದು, ತದನಂತರ ಅದಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆಗುವಂತಹ ತನಕ ನಡೆಯುತ್ತೆ ಅಂತ ಆದ್ರೆ ಈ ಪ್ರಕರಣದಲ್ಲಿ ಆರೋಪಿಗಳು ಯಾವ ರೀತಿಯಾಗಿ ಭಾಗಿಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ 5 ಜನರನ್ನ ಬಂಧನವನ್ನ ಮಾಡಿ ಕೋರ್ಟ್ ಮುಂದೆ ಹಾಜರುಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನೂ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತೆ 8 ರಿಂದ 9 ಜನ ಆ ಸಮಯದಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ಇನ್ನು ಹಿನ್ನೆಲೆಯಲ್ಲಿ ಕೇಳಿ ಬರ್ತಿರುವಂತಹ ಹೆಸರುಗಳು ಕೂಡ ಹಲವು ಇದ್ದಾವೆ. ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಸದ್ಯಕ್ಕೆ ಇರುವಂತದ್ದು. ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ನೀಡಿದ್ರೆ ಅವರನ್ನ ಹೆಚ್ಚಿನ ವಿಚಾರಣೆಗೆ ನೀಡುವಂತಹ ಸಾಧ್ಯತೆ ಇದೆ. ತದನಂತರ ಭೈರತಿ ಬಸವರಾಜ್ ಅವರಿಗೆ ಸಂಬಂಧಪಟ್ಟಂತೆ ಕೂಡ ಸಾಕ್ಷಿಗಳನ್ನ ಕಲೆ ಹಾಕಿ ಅವರಿಗೂ ಕೂಡ ಒಂದು ನೋಟಿಸ್ ಅನ್ನ ನೀಡುವಂತಹ ಸಾಧ್ಯತೆ ಸದ್ಯಕ್ಕೆ ಇರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರ ಪಾತ್ರ ಯಾವ ರೀತಿಯಾಗಿದೆ, ಹಾಗೆ ಜಗದೀಶ್ ಜೊತೆಗೆ ಸಂಬಂಧ ಆಗಿರ್ಬೋದು, ಬಿಕ್ಲು ಶಿವನ ಜೊತೆಗಿನ ಪರಿಚಯ ಆಗಿರ್ಬೋದು, ಎಲ್ಲವನ್ನೂ ಕೂಡ ತನಿಖೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಬೇಕಾಗುತ್ತೆ. ಅದಕ್ಕೆ ಮುನ್ನ ಭೈರತಿ ಬಸವರಾಜ್ ಅವರಿಗೆ ಒಂದು ನೋಟಿಸ್ ಅನ್ನ ನೀಡಿ ಅವರನ್ನ ವಿಚಾರಣೆಗೆ ಕರೆಯುವಂತಹ ಕೆಲಸವನ್ನ ಭಾರತೀನಗರ ಪೊಲೀಸರು ಮಾಡ್ತಾರೆ. ಸದ್ಯ ಪ್ರಕರಣ ವಿಚಾರಣೆ ಹಂತದಲ್ಲಿದೆ. ಪೊಲೀಸರು 5 ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ. ಜಡ್ಜ್ ಮುಂದೆ ವಿಚಾರಣೆ ನಡೆಸುವಂತ ಕೆಲಸ ಸದ್ಯಕ್ಕೆ ಆಗ್ತಾ ಇದೆ. ಮಧುಕರ್, ಓಕೆ, ಧನ್ಯವಾದ ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.